ಯಾವಾಗ ಕಾಯ್ತಾ ಇದೀಯಮ್ಮ? ನೀನ್ ಗಂಡನ್ಗೋಸ್ಕರನಾ? ಅತ್ತೆ ಡೋಂಟ್ ರಬಿಶ್. ಈ ಗಂಡನ್ಗೋಸ್ಕರ ಕಾಯೋದು ಓಲ್ಡ್ ಫ್ಯಾಷನ್, ನಿಮ್ ಕಾಲದಲ್ಲೇ ಮುಗ್ದೋಯ್ತು. ಈ ಸಲ ನಮ್ ಕಡೆಯವರೊಬ್ಬ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೋಸ್ಕರ ನಾನು ಕ್ಯಾಂಪೇನಿಂಗ್ ಮಾಡಿದ್ದೆ. ಇವತ್ತು ಆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಪೇಪರ್ ತರೋದಕ್ಕೆ ಅಂತ ಪಲ್ಲು ಹೋಟ್ಲನ್ನ ಕಳ್ಸಿದ್ರು. ಟಿವಿ ನೋಡಿದ್ರೆ ಗೊತ್ತಾಗತ್ತಲ್ಲ. ಹಲೋ ಎಕ್ಸ್ಕ್ಯೂಸ್ ಮಿ ಚಂಪಾ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲೆಕ್ಷನ್ ರಿಸಲ್ಟ್ಸ್ ಆಗ್ಲಿ, ನನ್ ಬಗ್ಗೆ ಬರೋ ಆರ್ಟಿಕಲ್ ಆಗ್ಲಿ, ಇವತ್ತು ನಾನು ಪೇಪರ್ ನೋಡೇ ತಿಳೋದು. ಜಾಜೆಟ್ಗೆ ತಗೊಳ್ಳಿರ್ತೀನಿ ಸಂಜೆ ಪೇಪರ್. ನೀವು ಪ್ರಚಾರ ಮಾಡಿದ ಅಭ್ಯರ್ಥಿ ಸೋತು ಮಣ್ಮುಕ್ಕಿದ್ದಾರೆ ಅಂತ ಪೇಪರ್ ಬರ್ತಿದ್ದಾರೆ. ನಿಮ್ಮಂತವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡಿರೋದಕ್ಕೆ ಸರಿಯಾಗಿ ನಾಮ ಹಾಕಿದೀರಾ ಅಂತಾನು ಬರ್ತಿದ್ದಾರೆ. ಇದು ಬೇಸ್ ವ್ಯಾಲ್ಯೂನೇ ಇಲ್ವಂತೆ. ಏನು ಅಳಿಯಂದಿಲ್ಲ, ಮುಖ ಬೆಲೆ ಇಲ್ಲ ಅಂತ. ನಾವ್ ಯಾವಾಗ ತಾನೇ ಇರ್ತೀವಿ ಬಿಡಪ್ಪ. ಥ್ಯಾಂಕ್ ಯು ವೆರಿ ಮಚ್. ಜಾಜಿಯಕ್ಕೆ ಸೂಪರ್ ಆಗಿ ಭಾಷಣ ಮಾಡಿದ್ರು. ಸನ್ಮಾನ ಅಂತೂ ಸೂಪರ್ ಅಸರು. ಕೈಗೆ ಕತ್ರಿ ಕೊಡ್ತಿದ್ದಾಗೆ ಹಿಂದೂ ಮುಂದೆ ನೋಡಿದ್ರೆ ಎಟ್ಟೆಪ್ಪ ಕಟ್ ಮಾಡ್ಬಿಟ್ರು. ಎಲ್ಲರೂ ಸ್ವೀಟ್ ತೊಳಿ. ಈಗ ನಿಮಗ್ ಗೊತ್ತಾಗುತ್ತೆ ನನ್ ಫೇಸ್ ವ್ಯಾಲ್ಯೂ ಏನು ಅಂತ. ಇನ್ಯಾವ್ದಾದ್ರು ಬಿಲ್ಡಿಂಗ್ ನ ಇನಾಗ್ರೇಟ್ ಮಾಡ್ಬೇಕಾ? ಸಾಕ್ ಸುಮ್ನೆ ಇರ್ರಿ. ನೀವ್ ಉದ್ಘಾಟನೆ ಮಾಡ್ಬಿಟ್ಟು ಬಂದ್ರಲ್ಲ ಬಿಲ್ಡಿಂಗು, ನೀವ್ ಓದ್ ಸ್ವಲ್ಪ ಹೊತ್ತಿಗೆನೆ ಈ ಬಿಲ್ಡಿಂಗ್ ನಲ್ಸಮ ಆಗೋಯ್ತು. ಜಾಜಿಯವ್ರೆ, ನಿಮ್ಗೊಂದು ಕಂಟಕ ಇದೆ. ಆ ಕಂಟಕ ನಿವಾರಣೆಗೆ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡ್ತೀನಿ. 24 ಗಂಟೆಲಿ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಒಂದ್ 50,000 ರೂಪಾಯಿ ಖರ್ಚಾಗತ್ತೆ. ರಾಮ್ ಬಾಬು ಶಾಸ್ತ್ರಿಗಳೇ, 50,000 ರೂಪಾಯಿನು 1 ಲಕ್ಷ ಬೇಕಾದ್ರೂ ಖರ್ಚಾಗ್ಲಿ. ಒಟ್ನಲ್ಲಿ ನನ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಷ್ಟೇ. ಅದಕ್ಕಿಂತ ನನಗ್ ಬಿಡಿ. ನೋಡಿ, ಈ ಪೂಜೆ ಮಾಡಾದ್ಮೇಲೆ ನಿಮ್ಮ ಮುಖ ನೋಡಿದ ಜನಗಳಿಗೆಲ್ಲ ಶುಕ್ರದೇಶ ಪ್ರಾರಂಭ ಆಗುತ್ತೆ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜನ ಮುಗಿಬಿದ್ದು ನಿಮ್ಮ ಮುಖ ನೋಡಕ್ ಬರ್ತಾರೆ. ಹಿಂದೆ ನದಿ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಿತ್ತಲ್ವಾ, ಅದು ಇನ್ಮೇಲೆ ಜಾಜಿ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತ ಬದಲಾಗತ್ತೆ. ಜಾಜಿಯವ್ರೆ, ನಿಮಗೆ ಶುಕ್ರದೇಶ ಪ್ರಾರಂಭ ಆಗಿದೆ. ನಿನ್ನೆ ನಿಮ್ ಹೆಸರಿನಲ್ಲಿ ಪೂಜೆ ಮಾಡಿದ್ನಲ್ಲ, ಪೂಜಾ ಸಾಮಗ್ರಿ ತಗೊಳಕ್ಕೆ ಅಂತ ಮಾಲ್ಗೆ ಹೋಗಿದ್ದೆ. ಅಲ್ಲಿ 10,000 ರೂಪಾಯಿ ಪರ್ಚೇಸ್ ಮಾಡಿದವ್ರಿಗೆ ಒಂದು ಗಿಫ್ಟ್ ಕೂಪನ್ ಕೊಟ್ರು. ಆ ಗಿಫ್ಟ್ ಕೂಪನ್ಗೆ ನನಗೆ 10 ಲಕ್ಷ ರೂಪಾಯಿ ನೆಕ್ಲೆಸ್ ಬಂದಿದೆ. ಪೇಪರ್ ತುಂಬಾ ನಿಮ್ದೇ ಸುದ್ದಿ. ರಿಯಲಿ? ರಾಜಕ್ಕೆ ಇದಕ್ಕಿದ್ದಕ್ಕೆ ನಿಮ್ ಫೇಸ್ ವಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ. Oh my God! ಈ ಫೋಟೋ ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ಅಪ್ಪಲ್ದೆ ಈ ಪೇಪರ್ ಅಲ್ಲಿ ನ್ಯೂಸ್ ಕೂಡ ಸೂಪರ್ ಆಗಿ ಕವರ್ ಮಾಡಿದ್ದಾರೆ. ರಾಜಕ್ಕೆ ನಿಮ್ ಜೊತೆ ಆ ರಾಮ್ ಬಾಬು ಶಾಸ್ತ್ರಿ ಇದ್ರಲ್ಲ, ಅವ್ರಿಗೂ ಅದೃಷ್ಟ ಕುಲ ಇಸ್ಬಿಟ್ಟಿದೆ. 10 ಲಕ್ಷ ರೂಪಾಯಿಗೆ ಅದೃಷ್ಟ ಲಕ್ಷ್ಮಿ ಬಂಪರ್ ಬಂಪರ್. Oh my God! I just can't believe this. ಈಗೇನ್ ಹೇಳ್ತೀರಾ? ನಿಮ್ ಮುಖ ನೋಡಿದವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಫೋನ್ ಬೇರೆ ಬರ್ತಾ ಇದೆ. ಅಕ್ಕನ ಮಗ ನೋಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು. ಯಾರು ನೀನು? ನಾನೊಬ್ಬ ಕಳ್ಳ. ಅದು ಅಣ್ಣವ್ರ ಫಿಲಂ ಕಣ. ನಾನ್ ಹೇಳಿದ್ದು ನಾನು ಒಬ್ಬ ಕಳ್ಳ ಅಂತ. ಸರ್ಕಾರದವರು ಎಲ್ಲ ಕಡೆ ಸೆಕ್ಯೂರಿಟಿ ಹಾಕ್ಬಿಟ್ಟು ನಮ್ಗೆ ಎಲ್ಲೂ ಕಜೇತ ಇಲ್ಲ. ಯಾರು ಹೇಳಿದ್ರು ಅಕ್ಕನ ಮುಖ ನೋಡಿದ್ರೆ ಒಳ್ಳೇದಾಗತ್ತಂತ, ಅದಕ್ಕೆ ಬಂದೆ. ಅಕ್ಕ, ಒಂದೇ ಒಂದ್ಸಲ ಮುಖ ತರ್ಸಕ್ಕ. ಸಾಕ್ ಬಿಡಕ್ಕ. ಬರ್ಲಾದ್ರು ಮುಖ ನೋಡೋಣ. ಲಕ್ಷ್ಮಿ ಮುಖ ನೋಡಿದ್ಮೇಲೆ ಯಾವ ದರಿದ್ರ ಮುಖ ನಾನು ನೋಡಲ್ಲ. ಲಕ್ಷ್ಮಿ, ಸುಪಾರಿ ಲಕ್ಷ್ಮಿ, ನಮಸ್ಕಾರ ಕಣಕ. ಮತ್ತೆ ಯಾಕೆ ಬಂದೆ? ನಮ್ಮ ಮಕ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಕ. ನಿಮ್ ಮಕ ನೋಡ ಅರ್ಧ ಗಂಟೆಗೆ ಪವರ್ ಇಳ್ದು ಹೋಗುತ್ತೆ. ಈಗ ಯಾಕೆ ಬಂದೆ? ಅಕ್ಕ, ಇವತ್ ನಾನು ಅವ್ನ್ ಕೊಲೆ ಮಾಡ್ಬೇಕು ಅಂತ ಇದೀನಿ. ನೀವು ಸುಮ್ನೆ ನನ್ ಜೊತೆ ಬಂದ್ರೆ ಹಿಂಗೆ ನಿಮ್ ಮಕ ನೋಡಿ ಹಂಗೆ ಅವ್ನ್ ತಲೆ ಎಗರ್ಸ್ಬಿಡ್ತೀನಿ. ಈಗ ನಾನು ಕಾರಿಂದ ಕೆಳಗೆ ಇಳಿದ್ರೆ ಅವ್ನು ನಂಗೆ ಚೂರಿ ಹಾಕ್ಬಿಡ್ತಾನೆ. ನೀನ್ ಕೆಳಗೆ ಇಳಿಲಿಲ್ಲ, ಲಾಂಗ್ ಹಾಕ್ಬಿಡ್ತೀನಿ. ಚೂರಿಗಿಂತ ಲಾಂಗೆ ದೊಡ್ಡದು. ನಡಿ, ನಾನ್ ನಿನ್ ಜೊತೆ ಬರ್ತೀನಿ. ಬಾರಕ್ಕ ಇಳಕ. ಯಾರಪ್ಪ ನೀನು? ಶಾಸ್ತ್ರಿಗಳು. ನಮಸ್ಕಾರ ಶಾಸ್ತ್ರಿಗಳೇ. ತಾವು ನನ್ನನ್ನು ಕ್ಷಮಿಸ್ಬೇಕು. ಯಾಕಪ್ಪ, ನಿನ್ಗೇನಾದ್ರೂ ಇಲ್ಲ. ತಾವು ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಶಾಸ್ತ್ರಿಗಳಿಗೆ ಕೆಲಸ ಇಲ್ದಂಗಾಗಿದೆ. ಯಾರು ಅವ್ರ ಹತ್ರ ಶಾಸ್ತ್ರ ಕೇಳೋದಕ್ಕೆ ಹೋಗ್ತಾ ಇಲ್ವಂತೆ. ಅದು ಅವ್ರವ್ರು ಪಡ್ಕೊಂಡ್ ಹೋಗ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಅವರೆಲ್ಲ ಸೇರಿ ನನಗೆ 10 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಏನಂತ? ತಮ್ಮ ತಲೆ ಎತ್ತಬೇಕು ಅಂತ. ಏನು ಶಾಸ್ತ್ರಿಗಳೇ ಮುಗಿಸೋದಕ್ಕೆ ಡೀಲ್ ಹೇಳಿದ್ಯಾ? ಶಾಸ್ತ್ರಿಗಳೇ, ನೀವಂತ ತಪ್ಪೇನ್ ಮಾಡಿದ್ರಿ? ಅದು ಜಾಜಿ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಲಿ ಅಂತ ಯಾರ್ಯಾರು ಅವ್ರ ಮುಖದರ್ಶನ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತ ನಾನು ಸುಳ್ಳು ಹೇಳ್ಬಿಟ್ಟೆ. ಪಲ್ಲು, ಇವನ್ನ ಎಳ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸ. ರಾಮ್ ಬಾಬು ಶಾಸ್ತ್ರಿ, ನೀನ್ ಯಾವ್ದೇ ರಾಜ್ಯದಲ್ಲಿ ಅನ್ಕೊಂಡಿದ್ರು ಸರಿ, ಜೈಲಿಂದ ತಕೊಂಡ್ಬಂದು ನಿನ್ ತಲೆ ಎತ್ತದ್ರ ಜೊತೆಗೆ ಈ ಜಾಜಿ ಮೇಡಮ್ ಮುಗಿಸ್ತೀರಿ.